ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಇವತ್ತು ನಾನಿಲ್ಲಿ ನುಗ್ಗೆ ಸೊಪ್ಪಿನ ಸಾರು ಮಾಡ್ತಿದ್ದೀನಿ. ಅದಕ್ಕೆ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ನೀರು ಮಳ್ಳೋವರೆಗೂ ನಾನು ಕಾಯಿಸ್ಕೊತಿದ್ದೀನಿ. ಫಸ್ಟ್ ನೀರು ಕಾಯಿಸಿದ್ದಾದಮೇಲೆ ನಾನು ಬೇಳೆ ಮತ್ತು ಸೊಪ್ಪು ಹಾಕೋದು. ನುಗ್ಗೆ ಸೊಪ್ಪು ಆ್ಯಕ್ಚುಲಿ ತುಂಬ ಒಳ್ಳೆಯದು. ನಮ್ಮ ಹೇರ್ಸಿಗಾಗಿರ್ಬೋದು, ಐಗೆ, ಮತ್ತು ಅದರಲ್ಲಿ ಐರನ್ ಕಂಟೆಂಟ್ ಎಲ್ಲ ಇರುತ್ತೆ. ಸೊ ನಿಮಗೆಲ್ಲರೂ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಈ ಥರ ಸಾಂಬಾರು ಟ್ರೈ ಮಾಡಿ. ಅದಕ್ಕೆ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆನ ತೊಳೆದು ಸೈಡ್ಗೆ ಇಟ್ಕೊತೀನಿ. ನಾನೀಗ ಪಾತ್ರೆಯಲ್ಲಿ ನೀರು ಹಾಕಿದ್ನಲ್ಲ, ಅದೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಆ್ಯಡ್ ಮಾಡ್ತೀನಿ. ಆಮೇಲೆ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಅದು ಬಿಡಿಸೋದಕ್ಕೂ ಒಂದು ಟ್ರಿಕ್ ಇದೆ. ಈಗ ನೀವು ನೋಡ್ಬೋದು, ನೀರು ಆಲ್ರೆಡಿ ಸ್ವಲ್ಪ ಮಳ್ತಿದೆ. ಈಗ ತೊಳೆದಿಟ್ಟಿರೋಂಥ ತೊಗರಿಬೇಳೆನ ನೀರಿಗೆ ಆ್ಯಡ್ ಮಾಡ್ತಿದ್ದೀನಿ. ತೊಗರಿಬೇಳೆನ ಒಂದು 8 ನಿಮಿಷ ಮೊದಲು ಬೇಯಿಸ್ಕೊತೀನಿ. ಸೊಪ್ಪು ಆ್ಯಡ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಬಿಡಿ. ಯಾಕಂದರೆ ತೊಗರಿಬೇಳೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸೊಪ್ಪು ಬೇಗ ಬೆಂದ್ಬಿಡುತ್ತೆ. ಅದಕ್ಕೆ ನಾನಿಲ್ಲಿ ಸೊಪ್ಪನ್ನೂ ನೀಟಾಗಿ ತೊಳೆದಿಟ್ಕೊತಿದ್ದೀನಿ ಸೈಡಲ್ಲಿ. ಆ್ಯಂಡ್ ಟ್ರಿಕ್ ಏನಪ್ಪ ಅಂದರೆ, ರಾತ್ರಿಯೇ ಒಂದು ಬಟ್ಟೆಯಲ್ಲಿ ನಾವು ಸೊಪ್ಪನ್ನ ಸುತ್ತಿಟ್ಬಿಟ್ರೆ ಬೆಳಗ್ಗೆ ನಾವು ಕೊಡೋದಾಗ ಸೊಪ್ಪು ಮಾತ್ರ ಬೀಳುತ್ತೆ, ಕಡ್ಡಿ ಬೀಳಲ್ಲ. ಅದನ್ನೇ ಟ್ರಿಕ್, ಯೂಸ್ ಮಾಡಿ ನೋಡಿ. ಆ್ಯಂಡ್ ದೆನ್ ಈಗ ಒಂದು 80% ಅಷ್ಟು ಬೆಂದಿದೆ ಕಾಳು. ಸೊ ಬೇಳೆಗೆ ನಾನು ಇವಾಗ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ಸೊಪ್ಪು ಒಂದು 5ರಿಂದ 8 ನಿಮಿಷ ಹಂಗೆ ಬೇಯಿಸ್ಕೊತೀನಿ, ಎರಡನ್ನೂ ಫುಲ್ ಚೆನ್ನಾಗಿ ಬೇಯೋವರೆಗೂ. ಸೊ ಇವಾಗ ಅದು ಪೂರ್ತಿಯಾಗಿ ಬೆಂದಿದೆ, ಸೊಪ್ಪು ಮತ್ತು ಬೇಳೆ ಎರಡು. ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಬಸ್ಕೋಬೇಕು, ನೀರು ಮತ್ತು ಸೊಪ್ಪು ಸಪ್ರೇಟಾಗಿ ಬಸ್ತಿ. ಸೊಪ್ಪು ಸ್ವಲ್ಪ ಹಾರಕ್ಕಿಡಿ, ಆವಾಗ ನಾವು ಒಗ್ಗರಣೆಗೆ ಹಾಕ್ಕೋಬೋದು ಸೊಪ್ಪನ್ನ. ಇಲ್ಲಿ ರುಬ್ಬೋದಕ್ಕೆ ನಾನು ಮಸಾಲೆಗೆ ರೆಡಿ ಮಾಡ್ಕೊತಿದ್ದೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ಲು, ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ, ಒಂದು 2 ಕಾಳು ಮೆಣಸು, ಹಸಿಮೆಣ್ಸಿನ್ಕಾಯಿ. ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ಎಷ್ಟು ಜನಕ್ಕೆ ಅಡುಗೆ ಮಾಡ್ತಿದ್ದೀರಾ ಅನ್ನೋದ್ರ. ನೆನೆಸಿಟ್ಟಿದ್ದೆ ಆಲ್ರೆಡಿ, ಆ ಹುಣ್ಸೆಹಣ್ಣು ಆ್ಯಡ್ ಮಾಡ್ಕೊತಿದ್ದೀನಿ ಜಾರಲ್ಲಿ. ಮತ್ತು ನಾವು ರುಬ್ಕೊಂಡಿದ್ದು ಬೇಯಿಸ್ಕೊಂಡಿರೋ ಸೊಪ್ಪು, ಬೇಳೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಇಷ್ಟು ಆ್ಯಡ್ ಮಾಡಿ ರುಬ್ಬಿ ಸೈಡ್ಗೆ ಇಟ್ಕೊಳ್ಳಿ. ಸಾಂಬಾರು ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆಗೆ ಆಯಿಲ್, ಸಾಸಿವೆ, ಕರಿಬೇವು ಹಾಕಿ ಮತ್ತು ನಾವು ರುಬ್ಬಿ ಮಸಾಲೆ ಆ್ಯಡ್ ಮಾಡಿ 2 ಮಿನಿಟ್ಸ್ ಆದಮೇಲೆ ಆ ಲಿಕ್ವಿಡ್ನೂ ಆ್ಯಡ್ ಮಾಡಬೇಕು. ಸೊ ಅಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ನೆಕ್ಸ್ಟು ನಾವು ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕಿ ಈರುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಆ್ಯಡ್ ಮಾಡಬೇಕು. ಸೊ ಇದೆರಡು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಇಲ್ಲ ಖಾರದ ಮೆಣ್ಸಿನ್ಕಾಯಿ ಯಾವುದಾದ್ರೂ ಆಗುತ್ತೆ. ಸ್ವಲ್ಪ ಖಾರಕ್ಕೆ ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕಾಯಿ ತುರಿ ಹಾಕಿ ಅದೆಲ್ಲ ಮಿಕ್ಸ್ ಆಗಿದ್ದಾದಮೇಲೆ ನಾವು ಸೊಪ್ಪನ್ನ ಏನು ಬಸ್ತಿಟ್ಕೊಂಡಿರ್ತೀವಿ ಅದನ್ನು ವಾಟರ್ ಇಲ್ಲದೆ ಇರೋ ಥರ ನೀಟಾಗಿ ಹಿಂಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಬೇಕು. ಸೊ ಹಂಗೆ ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಡಿಸಿದ್ರೆ ಸೊಪ್ಪು ರೆಡಿ ಆಗುತ್ತೆ. ಸೊ ಸ್ವಲ್ಪ ಸಿಂಪಲ್ ರೆಸಿಪಿನೇ, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.